ಕೇಳಾಕ್ ಕುಂತಿದೀವಿ. ಅದು ಎಂತ ಬಾಬಾಗಳು ಇವತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಏನ್ ದಕ್ಷಿಣ ಕರ್ನಾಟಕ ಇಲ್ಲ, ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಮುತ್ಯಗಳು, ಬಹಳಷ್ಟು ಬಾಬಾಗಳು ಹುಟ್ಟಿದಾರ. ಎಷ್ಟು ವಿಡಿಯೋಗಳು ನಾನು ನೋಡಿದರೆ ಅಲ್ಲಾಹ್ ಅಕ್ಬರ್ ವಿಡಿಯೋಗಳಲ್ಲಿ ಅವ್ರು ಎಲ್ಲೆಲ್ಲಿ ಕುಂತು ಸ್ವಲ್ಪ ಪಟ್ಟ ಕಡ್ಕೊಂಡು ಹಸರವಾದ ಟಿವಾಲ್ ಹಾಕೊಂಡು ಬೆಳೆದು ಬಟ್ಟೆ ಹಾಕೊಂಡು ಅಯ್ಯೋ 2 ಹಗ್ಗ ಕಡ್ಕೊಂಡು ಕುಂತಿದ್ರೆ ಸಾಕು ಅವರು ಹಾ ಹೂ ಹಾ ಹೂ ಹೀ ಹೂ ಹೂ ಬಂತರಪ್ಪ ದೇವ್ರು ಇವ್ರ ಮೇಲೆ ದೇವ್ರು ಬಂದಿದ್ದಾರ. ಮೊದ್ಲ ಹೋಗಿ ಕಾಲ್ ಹಿಡಿದು ಅಜ್ಜಾರ ನೀವೇ ಏನಾದ್ರೆ ಅಜ್ಜಾರ ದಾರಿ ತೋರಿಸ್ರಿ ಅಜ್ಜಾರ. ಅಜ್ಜಾರು ಕುರಾನ್ ತಂದಿಲ್ಲ ರೀ, ಅಜ್ಜಾರು ಶರಿಯತ್ ತಂದಿಲ್ಲ ರೀ, ಅಜ್ಜಾರು ಇಸ್ಲಾಂ ತಂದಿಲ್ಲ ರೀ. ತಂದಿದ್ದು ರಸೂಲ್ ಅಲ್ಲಾಹ್ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಅವರು, ನಮ್ಮ ನಬೀರ್ ಪ್ರವಾದಿಯವರು ತಂದಿದ್ದಾರೆ ಇಸ್ಲಾಂ ಅನ್ನು. ಅದು ಪವಿತ್ರವಾದ ಗ್ರಂಥದಲ್ಲಿ ಹೇಳಿದಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್, ಇಹ್ದಿನ ಸಿರಾತಲ್ ಮುಸ್ತಕೀಮ್, ನೇರಗವಾದ ದಾರಿ ಮೇಲೆ ನಡ್ಕೊಂಡು ಹೋಗ್ರಿ, ನಿಮ್ಗೆ ಸುಖ ಇದ್ದೇ ಇದೆ. ನಾವು ಏನ್ ಮಾಡಿದೀವಿ? ನಮಾಜ್ ಬಿಟ್ಟಿದೀವಿ, ಜಕಾತ್ ಬಿಟ್ಟಿದೀವಿ, ಒಳ್ಳೆವಾದ ಕೆಲಸ ಬಿಟ್ಟಿದೀವಿ, ತಪ್ಪ ಕೆಲಸ ದೂರ ಆಗ್ಬೇಕಾಗಿತ್ತು, ಆ ಕೆಲಸ ನಾವು ದೂರ ಆಗುತ್ತಿಲ್ಲ. ಇದು ಎಲ್ಲಾ ಕೆಲಸ ಮಾಡಕ್ ಕುಂತಿದೀವಿ, ಸುಳ್ಳು ಹೇಳಕ್ ಕುಂತಿದೀವಿ, ಬ್ಯಾರೆ ಮೇಲೆ ಜನರ ಮೇಲೆ ಮಾಟ ಮಂತ್ರ ಮಾಡಕ್ ಕುಂತಿದೀವಿ, ಲಿಂಬೆ ಹಣ್ಣು ಒಯ್ಯಾಕ್ ಕುಂತಿದೀವಿ, ಅವ್ರ ಜನರ ಟಿಟಿ ಇವ್ರ ಜನರ ಟಿಟಿ ಹೇಳಿ ನಾವು ಅವ್ರ ಮನುಷ್ಯ ಮಾಸ ಮಾಡಕ್ ಕುಂತಿದೀವಿ. ಇದು ಎಲ್ಲಾ ಮಾಡಿ ನಾವು ಎಲ್ಲ ಹೋದಿವಿ? ಇಂತ ಫೂಕ್ ಬಾಬಾ ಕಡೆ ಹೋಗಿ ಕಾಲಿಂತ ನಾವು ಬೆಳಕ್ ಕುಂತಿದೀವಿ. ನೀವೇ ರೀ ನಮ್ಮ ಅಪರಂಪಾರ ಮಾಡುದು ಅಲ್ಲ. ನಮ್ಮ ಜನರು ಎಲ್ಲಿ ಹೊಂಟಿದಾರ? ಆ ವಿಡಿಯೋಗಳನ್ನ ನೋಡಿದ್ದೇನೆ. ಅತಿ ಜಾಸ್ತಿ ಕಂಡು ಬಂದಿದ್ದು ನಮ್ಮ ಹೆಣ್ಮಕ್ಕಳು ಅತಿ ಜಾಸ್ತಿ ಬುರ್ಕ ಹಾಕೊಂಡು ಹೋಗಿ ಕುಂದಿರ್ತಾರ. ಅಮ್ಮ ಏಕೆಮ್ಮ, ಎದಕ್ ಬೇಕಮ್ಮ ನಿಮ್ಗೆ? ಅದಕ್ಕೆ ನಾನು ನಮ್ಮ ಅಕ್ಕ ತಂಗಿರನ್ನು ಹೇಳುತ್ತೇನೆ, ನಮ್ಮ ತಾಯಿ ಹೇಳುತ್ತೇನೆ, ನಿಮ್ ಮೇಲೆ ಅಷ್ಟು ಕಷ್ಟ ಬಂದಿದ್ರೆ ಬ್ಯಾರೆ ಕಡೆ ಹೋಗ್ಬೇಡ್ರಿ. ಕಷ್ಟದಲ್ಲಿನೇ ಸುಖ ಬೇಕಂದ್ರೆ, ಕಷ್ಟದಲ್ಲಿನೇ ರುಚಿ ಬೇಕಂದ್ರೆ ಒಂದು ಸಾರಿ ಹಜರತ್ ಫಾತಿಮಾ ಝಹರಾ ಅವ್ರ ಜೀವನ ಚರಿತ್ರೆಯನ್ನು ಓದ್ಕೊರಿ ಸಾಕಷ್ಟೇ. ಏನು ಫಾತಿಮಾ ಝಹರಾ ಜೀವನ ಚರಿತ್ರೆ ಓದ್ಕೊರಿ ಸಾಕಷ್ಟೇ. 3 ದಿನ ತನಕ 6 ದಿನ ಊಟ ಮಾಡ್ತಿದ್ದಿಲ್ಲ ಹಜರತ್ ಫಾತಿಮಾ ಝಹರಾ ಅವರು. ಯಾರಾದ್ರೆ ದಾನ ಕೇಳಕ್ ಬಂದಿದ್ರೆ, ಭಿಕ್ಷೆ ಕೇಳಕ್ ಇದ್ದಿದ್ದು ಊಟನೇ ದಾನ ಮಾಡ್ತಿದ್ರು. ಮನೆಯಲ್ಲಿ ಸ್ವಲ್ಪ